ನಮಸ್ಕಾರ, ನಾನು BR ನಾಯ್ಡು. ರಾಹುಲ್ ಗಾಂಧಿ ಅವರು ವಿದೇಶಿ ಶಕ್ತಿಗಳ ಕೈಗೊಂಬೆ ಎಂದು ಬಿಜೆಪಿ ಟೀಕಿಸಿದೆ. ಈ ಹಿಂದೆಯೇ ಹೇಳಿರುವಂತೆ ಬಿಜೆಪಿ ರಾಹುಲ್ ಗಾಂಧಿ ಅವರ ತೇಜೋವಧೆಗೆ ಮೀಸಲಿಟ್ಟ ಸಮಯವನ್ನು ದೇಶಕ್ಕಾಗಿ ಮೀಸಲಿಟ್ಟಿದ್ದರೆ ದೇಶದ ಪ್ರತಿಯೊಂದು ಹಳ್ಳಿಗೂ ಚಿನ್ನದ ರಸ್ತೆಯನ್ನು ಹಾಕಿಸಬಹುದಿತ್ತು. ಆದರೆ ವಿಶ್ವಗುರು ಪ್ರಧಾನಿ ನರೇಂದ್ರ ಮೋದಿಯವರು ತಮ್ಮ 56 ಇಂಚಿನ ಎದೆಯನ್ನು ವಿಶ್ವದ ಮುಂದೆ ಪ್ರದರ್ಶಿಸಿರುವ ರೀತಿ ಎಂಥದ್ದು? ಈ ಬಗ್ಗೆ ಬಿಜೆಪಿಯವರ ಹತ್ತಿರ ನಮ್ಮದೊಂದಿಷ್ಟು ಪ್ರಶ್ನೆಗಳಿವೆ. ಇದುವರೆಗೂ ಅಮೆರಿಕದ ಪ್ರಧಾನಿ 50ಕ್ಕೂ ಹೆಚ್ಚು ಬಾರಿ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡದಂತೆ ತಡೆದಿದ್ದು ನಾನೇ ಎಂದು ಹೇಳಿದ್ದಾರೆ. Our country has never been stronger. In my first 10 months I ended 8 wars, including Cambodia, Pakistan and India. ನೀವು ಆಗಲೇ ದೇಶದಲ್ಲಿ ಸಾವಿರಾರು ಯೋಧರ ಆತ್ಮಗೌರವ ಕಡೆಗಣಿಸಿ ಆಪರೇಷನ್ ಸಿಂಧೂರ್ನ ಕ್ರೆಡಿಟ್ ತೆಗೆದುಕೊಳ್ಳುತ್ತಿದ್ದೀರಿ. ಅಮೆರಿಕದ ಪ್ರಧಾನಿ ವಿರುದ್ಧ ಮಾತನಾಡಲು ಹೆದರುವ ನೀವು ಯಾರ ಕೈಗೊಂಬೆಯಾಗಿದ್ದೀರಿ ಮೋದಿಜಿ? ಪಾಕಿಸ್ತಾನದೊಂದಿಗೆ ಇದುವರೆಗೂ ಸೌಹಾರ್ದಯುತ ಸಂಬಂಧವನ್ನು ಕಾಯ್ದುಕೊಳ್ಳಲು ನಿಮಗೆ ಸಾಧ್ಯವಾಗಲಿಲ್ಲ. ಪಾಕ್ ಪ್ರೇರಿತ ಭಯೋತ್ಪಾದನೆಯನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಮಾತೆತ್ತಿದರೆ ಪಾಕಿಸ್ತಾನದ ಆರ್ಥಿಕತೆಗೆ ಹೋಲಿಸಿ ಮಾತನಾಡುತ್ತೀರಿ. ಆದರೆ ನೆರೆಹೊರೆಯ ಉಪಟಳವನ್ನು ಇದುವರೆಗೂ ನಿಮಗೆ ಬಗೆಹರಿಸಲು ಸಾಧ್ಯವಾಗಿಲ್ಲ. ನೀವು ಪಾಕಿಸ್ತಾನದ ಕೈಗೊಂಬೆಯೇ ಮೋದಿಜಿ. ಚೀನಾ ನಮ್ಮ ಅರುಣಾಚಲ ಪ್ರದೇಶದ ಗಡಿ ಪ್ರದೇಶವನ್ನು ಆಕ್ರಮಿಸಿದೆ. ಹಲವು ಬಾರಿ ಭಾರತದ ಭೂಪ್ರದೇಶಗಳನ್ನು ತನ್ನ ಭೂಪಟದಲ್ಲಿ ಗುರುತಿಸಿಕೊಂಡಿದೆ. ಈ ಬಗ್ಗೆ ಅಧಿಕೃತ ಹೇಳಿಕೆಗಳನ್ನು ಸಹ ನೀಡಿದೆ. ಆದರೆ ಗಡಿ ಸಮಸ್ಯೆ ಬಗ್ಗೆ ಆಗಲಿ, ಚೀನಾ ಪಾಕಿಸ್ತಾನಕ್ಕೆ ನೀಡುತ್ತಿರುವ ನೆರವಿನ ಬಗ್ಗೆ ಆಗಲಿ ನೀವು ಮಾತೇ ಆಡಿಲ್ಲ. ನೀವು ಚೀನಾದ ಕೈಗೊಂಬೆಯೇ ಮೋದಿಜಿ. ನೆರೆಯ ಬಾಂಗ್ಲಾದೇಶದಲ್ಲಿ ರಾಜಕೀಯ ವಿಪ್ಲವ ನಡೆಯಿತು. ಇದರ ಹಿನ್ನೆಲೆಯಲ್ಲಿ ಅಲ್ಲಿನ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ, ಹಿಂಸಾಚಾರ ನಡೆಯಿತು. ಈ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದನಿ ಎತ್ತಲು ಇದುವರೆಗೂ 56 ಇಂಚಿನ ಎದೆಯ ಪ್ರಯತ್ನವನ್ನೇ ಮಾಡಿಲ್ಲ. ದೇಶದಲ್ಲಿರುವ ಬಹುಸಂಖ್ಯಾತ ಹಿಂದೂಗಳ ಮೇಲಿರುವ ಕಾಳಜಿ ನಿಮಗೆ ಬಾಂಗ್ಲಾ ಹಿಂದೂಗಳ ಮೇಲೆ ಏಕಿಲ್ಲ? ನೀವು ಬಾಂಗ್ಲಾ ಕೈಗೊಂಬೆಯೇ ಮೋದಿಜಿ. ರಷ್ಯಾ ದೇಶವು ಈ ಹಿಂದಿನಿಂದಲೂ ಭಾರತದೊಂದಿಗೆ ಉತ್ತಮ ರಾಜತಾಂತ್ರಿಕ ಸಂಬಂಧ ಹೊಂದಿದೆ. ಆದರೆ ನೀವು ಅಮೆರಿಕದ ಬೆದರಿಕೆಗೆ ಭಯಪಟ್ಟು ರಷ್ಯಾದ ತೈಲ ಖರೀದಿಯಲ್ಲಿ ವಿವಾದ ಮಾಡಿಕೊಂಡಿರಿ. ರಷ್ಯಾದಿಂದ ತೈಲ ಖರೀದಿ ನಿಲ್ಲಿಸಲು ಭಾರತ ಒಪ್ಪಿದೆ ಎಂಬ ಹೇಳಿಕೆಯನ್ನು ರಷ್ಯಾ ನಿರಾಕರಿಸಿದೆ. ಆದರೆ ನೀವು ಈ ಬಗ್ಗೆ ಒಂದು ಬಾರಿಯೂ ಸ್ಪಷ್ಟ ಹೇಳಿಕೆ ನೀಡಿಲ್ಲ. ನೀವು ರಷ್ಯಾ ದೇಶದ ಕೈಗೊಂಬೆಯೇ ಮೋದಿಜಿ. ತಾವು ಪ್ರಧಾನಿಯಾದ ಮೊದಲ ಅವಧಿಯ ಸಮಯದಲ್ಲಿ ದೇಶದ ಬಗ್ಗೆ ಕಾಳಜಿಯನ್ನು ಮರೆತು ಪ್ರಪಂಚ ಪ್ರವಾಸ ಮಾಡಿಕೊಂಡು ಬಂದಿರಿ. ಆದರೆ ಜನರ ತೆರಿಗೆ ಹೆಣ ಲೂಟಿಯಾಯಿತೇ ಹೊರತು ಭಾರತಕ್ಕೆ ಯಾವ ಲಾಭವೂ ಆಗಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರೇ, ನಿಮ್ಮಲ್ಲಿ ಒಂದೇ ಒಂದು ಕೊನೆಯ ಪ್ರಶ್ನೆ. ನೀವು ವಿದೇಶಿ ಶಕ್ತಿಗಳ ಕೈಗೊಂಬೆಯಾಗಿರುವುದು ಈಗಾಗಲೇ ಸಾಬೀತಾಗಿದೆ. ಆದರೆ ಜನರ ಪ್ರಧಾನ ಸೇವಕ ಎಂಬ ಬಿರುದು ತಮಗೆ ತಾವೇ ಕೊಟ್ಟುಕೊಂಡು ನೀವು ಜನರನ್ನು ಕೈಗೊಂಬೆಗಳನ್ನಾಗಿ ಮಾಡಿಕೊಂಡು ಅವರನ್ನು ಮೋಸಗೊಳಿಸುವುದನ್ನು ಯಾವಾಗ ನಿಲ್ಲಿಸುತ್ತೀರಿ? ಹೇಳಿ ಕೈಗೊಂಬೆ ಪ್ರಧಾನಿಗಳೇ, ಹೇಳಿ. ಇಡೀ ದೇಶವೇ ನಿಮ್ಮ ಉತ್ತರಕ್ಕಾಗಿ ಕಾಯುತ್ತಿದೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.